ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರುತ್ತಾ ಬರಲ್ವಾ? ಮಧು ಬಂಗಾರಪ್ಪ ಅವ್ರಿಗೆ ಮೋಸ್ಟ್ಲಿ ಕನ್ನಡ ಬರಲ್ಲ, ಯಾಕೆಂದರೆ ಹಿಂದೆ ಅವರೇ ಹೇಳಿದ್ದಾರೆ ಕನ್ನಡ ಬರಲ್ಲ ಅಂತ. ಹಂಗಾಗಿ ಮೋಸ್ಟ್ಲಿ ಬರಲ್ಲ, ಅವರಿಗೆ ಮಾತಾಡ್ತಾರೆ ಅನ್ಸುತ್ತೆ. ನಮ್ಮ ದುರ್ದೈವ ಇಂಥವರು ಶಿಕ್ಷಣ ಸಚಿವರಾಗಿದ್ದಾರೆ, ಅದರಲ್ಲೂ ಸರ್ಕಾರಿ ಶಾಲೆಗಳಿಗೆ ಬರೀ ಕನ್ನಡನೇ ಬೋಧನೆ ಮಾಡೋ ಸರ್ಕಾರಿ ಶಾಲೆಗಳಿಗೆ ಒಂದು ಕನ್ನಡನೇ ಬರದೇ ಇರೋ ಒಬ್ಬ ಮಂತ್ರಿ ಏನೋ, ಇದು ನಮ್ಮ ದುರ್ದೈವ. ಹಿಂದೆ ಇದ್ದಂಥ ಸ್ಟೇಟ್ಮೆಂಟ್ ಶಾಲಾ ಕಾಲೇಜುಗಳಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಕಡೆ ಇದ್ದಂಥ ಒಂದು ಬರಹ ಅಂತ ಹೇಳಿದರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತೇಳಿ. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿತ್ತು, ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅಂತೇಳಿ. ಆದರೆ ಈಗ ಯಾವ ವಿದ್ಯಾರ್ಥಿ ಪ್ರಶ್ನೆ ಮಾಡ್ತಾನೆ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತದೆ, ಮಧು ಬಂಗಾರಪ್ಪ ಅವರು ಮುಂದಾಗ್ತಾರೆ. ಏನು ಹೇಳ್ತೀರಿ? ಮಧು ಬಂಗಾರಪ್ಪ ಉತ್ತರ ಕೊಡಬೇಕೀಗ. ಒಂದು ವಿದ್ಯಾರ್ಥಿಗೆ ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂದರೆ, ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ನೀವು ಹೇಳೋದಾದರೆ ಆ ಬೋರ್ಡ್ ತೆಗೆದಾಕಿ, ಈ ಕೂಡಲೇ ತೆಗೆದಾಕಿ ಅದನ್ನು. ಇಲ್ಲ ಅಂದರೆ ಆ ಹುಡುಗನ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ. ಆ ಹುಡುಗನ ಮೇಲೆ ಏನಾದರೂ ಕ್ರಮ ಆಗಿದೆ